ಗೈಸ್, ನಾನು ನಿಮ್ಮ ಶಿವ ಗೇಮಿಂಗ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ KSRTC ಟಾಟಾ MG BS4 V1 ಬಸ್ ಮೋಡ್ನ ತಂದಿದ್ದೇನೆ. ಈ ಒಂದು ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಒಳಗಡೆ ಯಾವ ರೀತಿ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕೋಗ್ಬೇಡಿ. ಈ ಒಂದು ಬಸ್ ಮೋಡ್ನ ಕ್ರಿಯೇಟ್ ಮಾಡಿದವರು PSP ಗೇಮಿಂಗ್ ಅವರು. ಲಾಸ್ಟ್ ಹೇಳ್ತೀನಿ ಅವ್ರ ಕಡೆಯಿಂದ. ಇದು ಮೂರನೇ ಮೋಡ್. ಓಕೆನಾ, ಮೊದಲನೇದು KSRTC BS4 ನಾರ್ಮಲ್ ವರ್ಷನು, ಇನ್ನೊಂದು KSRTC BS4 ಫುಲ್ಲು ಮಾಡಿಫೈಡ್ ವರ್ಷನ್ ಒಂದು, ಇದೊಂದು ಟಾಟಾ MG BS4 V1. ಈ ಮೋಡ್ ಮಾತ್ರ ಬೆಂಕಿ. ಅವರು ಕ್ರಿಯೇಟ್ ಮಾಡುವಂಥ ಮೋಡ್ಗಳೆಲ್ಲ ಬೆಂಕಿ ಆಗೈತೆ. ಇದು ಕೂಡ ಅಷ್ಟೇ ಐತೆ. ಸ್ಟೇರಿಂಗು, ಸ್ಪೀಡು, ಪಿಕಪ್ಪು ಮತ್ತು ಬ್ರೇಕ್ ಎಲ್ಲ ಬೆಂಕಿ ಐತೆ. ಓಕೆನಾ. ಓಕೆ, ಸಿಂಪಲಾಗಿ ಒಂದು ಬಸ್ ಮೋಡ್ನ ರಿವ್ಯೂ ಮಾಡ್ಬಿಡೋಣ ಬನ್ನಿ ಗೈಸ್. ಈ ಒಂದು ಬಸ್ ಮೋಡ್ ಫ್ರಂಟ್ ಲುಕ್ ಇಂದ ಈ ತರ ಕಾಣಿಸುತ್ತೆ. ಮೇಲೆ ಕಲರ್ ಹಾಸನ ಅಂತ ಹಾಕಿದೆ, ಮತ್ತೆ ಮಡಿಕೇರಿ, ಹಾಸನ, ಶಿವಮೊಗ್ಗ, ದಾವಣಗೆರೆ ರೂಟ್ ಅಲ್ಲಿ ಓಡಾಡುವಂತ ಬಸ್ ಇದಾಗಿದೆ. ಮತ್ತೆ ಇಲ್ಲಿ ಕೆಳಗಡೆ ಕರ್ನಾಟಕ ಸಾರಿಗೆ ಅಂತ ಹಾಕಿದೆ. ಇಲ್ಲಿ ಟಾಟಾ ಲೋಗೋ ಹಾಕಿದೆ. ಇಲ್ಲಿ KA57F 4538 ನಂಬರ್ ಪ್ಲೇಟ್ ಆಗಿದೆ. ಮತ್ತೆ ಇಲ್ಲಿ ಲೈಟಿಂಗ್ಸ್, LED ಲೈಟ್ ಎಲ್ಲ ಕೂಡ ಹಾಕಿದ್ರೆ ಮುಂದ್ಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ರಿಯಲ್ ಬಸ್ಸು ಯಾವ ಥರ ಇರುತ್ತೋ ಇದನ್ನು ಕೂಡ ಅದೇ ಥರ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಸೈಡ್ ಆ್ಯಂಗಲ್ ಲುಕ್ ನೋಡೋದಾದ್ರೆ ಸೈಡ್ ಆ್ಯಂಗಲ್ ಲುಕ್ ಅಷ್ಟೇ ಸಿಂಪಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಕಲರ್ ಹಸನಿ ಅಂತ ಹಾಕಿದ್ದಾರೆ ಇಲ್ಲಿ, ಮತ್ತು KSRTC ಅಂತ ಹಾಕಿದ್ದಾರೆ, ಮತ್ತು ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ. ಮತ್ತು ವೀಲ್ ನೋಡಿ ಯಾವ್ದು ಇದೈತೆ, ವೀಲು ಕೂಡ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಓಕೆನಾ, ನೋಡ್ತಿರ್ಬೋದು. ವಸ್ತು ಟೈರು ಅನ್ನೋ ಕಾಣಿಸುತ್ತೆ ಅಲ್ವಾ, ಇದನ್ನು ಕೂಡ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಬ್ಯಾಕ್ ಸೈಡಲ್ಲಿ ಒಂದು ಡೋರ್ ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡೋದಾದ್ರೆ ಈ ರೀತಿ ಕಾಣಿಸುತ್ತೆ. ಓಕೆನಾ. ಇಲ್ಲಿ ಕನ್ನಡದಲ್ಲಿ KSRTC ಅಂತ ಬರೆದಿದ್ದಾರೆ, ಮತ್ತೆ ಕೆಳಗಡೆ ಇಂಗ್ಲಿಷಲ್ಲಿ KSRTC ಅಂತ ಬರೆದಿದ್ದಾರೆ. ಮತ್ತೆ ಮಡಿಕೇರಿ, ಹಾಸನ, ಶಿವಮೊಗ್ಗ, ದಾವಣಗೆರೆ ಫ್ರಂಟ್ ಅಲ್ಲಿ ಏನು ರೂಟ್ ಬೋರ್ಡ್ ಇತ್ತು, ಬ್ಯಾಕ್ ಅಲ್ಲೂ ಕೂಡ ಅದೇ ರೂಟ್ ಬೋರ್ಡ್ ಇದೆ. ಓಕೆನಾ. ಇಲ್ಲಿ KSRTC ಕರ್ನಾಟಕ ಸಾರಿಗೆ ಅಂತ ಬರೆದಿದೆ, ಮತ್ತೆ ನಂಬರ್. ಓಕೆನಾ, ಬಸ್ತು ನಂಬರ್ ಪ್ಲೇಟು ಅದೇ ಆಗಿದೆ. ಓಕೆನಾ. ಇನ್ನು ರೈಟ್ ಸೈಡ್ ಲುಕ್ ಲೆಫ್ಟ್ ಸೈಡ್ ಸಿಗುತ್ತಾ, ರೈಟ್ ಸೈಡ್ ಕೂಡ ಅದೇ ಸಿಗುವಂಥದ್ದು. ಓಕೆನಾ. ಆದರೂ ಕೂಡ ತೋರಿಸ್ತೀನಿ ನೋಡ್ರಿ. ಕರ್ನಾಟಕ ಸಾರಿಗೆ ಅಂತ ಬರೆದಿದೆ, ಇಲ್ಲಿ ಕಲರ್ ಹಾಸನ KSRTC ಅಂತ ಬರೆದಿದೆ. ಇಲ್ಲಿ ಎಮರ್ಜೆನ್ಸಿ ಡೋರು ಮತ್ತು ಡ್ರೈವರ್ದು ಸೈಡು ಡೋರ್ ಕೂಡ ಇದೆ. ಓಕೆನಾ. ಇನ್ನು ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ ಗೈಸ್. ಪ್ಯಾಸೆಂಜರ್ಸ್ ಏನು ಆ್ಯಡ್ ಮಾಡಿಲ್ಲ. ಸೀಟ್ ಮಾತ್ರ ರಿಯಲಿಸ್ಟಿಕ್ ಆಗೈತೆ ಗೈಸ್. ನೋಡಿ, ಸಖತ್ತಾಗಿ ಕ್ರಿಯೇಟ್ ಮಾಡಿದರೆ, ರಿಯಲಿಸ್ಟಿಕ್ ಆಗಿದೆ ಮಾತ್ರ. ಇನ್ನು ಕ್ಯಾಬಿನ್ ಆ್ಯಂಗಲು ಒಳಗಡೆ ಹೋಗಿ ತೋರಿಸ್ತೀನಿ ತಡೀರಿ ಗೈಸ್ ನಿಮಗೆ. ನೋಡಿ, ಈ ರೀತಿ ಕಾಣುವಂಥದ್ದು ಟಾಟಾ MG ಸ್ಟೇರಿಂಗ್. ಇದು ಟಾಟಾ ಲೋಗೋದು ಸಖತ್ತಾಗೈತೆ ಸ್ಟೇರಿಂಗು. ಇನ್ನು ಇಲ್ಲಿ ರಿಯಲಿಸ್ಟಿಕ್ ಆಗಿರುವಂಥ 3 ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಮೊದಲನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರೈವರ್ ಸೈಡು ವಿಂಡೋಸ್ ಇದೆಯಲ್ಲ ಅದು ಓಪನ್ ಆಗುತ್ತೆ, ಕ್ಲೋಸ್ ಆಗಿರೋದು ಓಪನ್ ಆಗುತ್ತೆ. ಇನ್ನು ಪ್ಯಾಸೆಂಜರ್ ಸೈಡು ಅಲ್ಲೆಲ್ಲ ಓಪನ್ ಆಗುತ್ತೆ. ಮತ್ತು ಇಲ್ಲಿ ಮೇಲ್ಗಡೆ ಬಸ್ಸು ಬಿಸಿಯಾದಾಗ ಡೋರು ಓಪನ್ ಮಾಡೋಕೆ ಕೊಡ್ತಾರೆ ನೋಡಿ, ಅವು ಎರಡು ಓಪನ್ ಆಗ್ತವೆ, ನೋಡ್ತಿರ್ಬೋದು. ಎರಡನೇದು ಕ್ಲಿಕ್ ಮಾಡಿದ್ರೆ ರೂಟ್ ಬೋರ್ಡ್ ಐತಲ್ಲ, ಇದು ಚೇಂಜ್ ಆಗುತ್ತೆ. ಓಕೆನಾ, ನೋಡ್ತಿರ್ಬೋದು, ಚೇಂಜ್ ಆಗುತ್ತೆ. ಇನ್ನು ಮೂರನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರೈವರ್ ಸೈಡ್ ಡೋರ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಲಗೇಜ್ ಮಡ್ಕೊಳ್ಳೋಕೆ ಇರ್ತಲ್ಲ ಡಿಕ್ಕಿಗಳು, ಇದು ಕೂಡ ಓಪನ್ ಆಗುತ್ತೆ. ಇನ್ನು ಡೋರ್ ಓಪನ್ ಮಾಡಿದ್ರೆ ಮಾಮೂಲಿ ಡೋರು, ಇಲ್ಲಿ ಬ್ಯಾಕ್ ಸೈಡು ಡೋರ್ ಓಪನ್ ಆಗುತ್ತೆ. ಮತ್ತು ಹೆಡ್ಲೈಟು ಎಲ್ಲ ಚೆನ್ನಾಗಿದೆ. ಮತ್ತು ಗೈಸ್ ಇಲ್ಲಿ ವೈಫರ್ ಕೊಟ್ಟವ್ರೆ, ಆದರೆ ಮಳೆನೇ ಗಾಜು ಬರೋದೇ ಇಲ್ಲ. ಓಕೆನಾ, ಮಳೆ ಗಾಜು ಬರೋದೇ ಇಲ್ಲ. ಇಲ್ಲಿ ನೋಡ್ಸೋಕ್ಕಿದೆ ಅಂದರೆ ಸಾಕಾದಾಗೈತೆ. ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಸ್ಟೇರಿಂಗ್ ಯಾವ ರೀತಿ ಇದೆ ಅಂತ. ಫಾಸ್ಟಾಗಿ ಬಂದು ಹಿಂಗೆ ಬಳಸಿದ್ರೆ ತಿರ್ಕೊಬಿಡುತ್ತೆ. ಓಕೆನಾ, ಸಾಕಾದಾಗೈತೆ. ಓಕೆ, ನೋಡಿದ್ರಲ್ಲ ಗೈಸ್ ಬಸ್ ಹೇಗಿರುತ್ತೆ. ಈ ಒಂದು ಬಸ್ ಮೋಡ್ನ ಡೌನ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇಲ್ಲಿವರೆಗೂ ಕೂಡ ವಿಡಿಯೋ ನೋಡ್ತಾ ಇರ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಗೈಸ್. ಇನ್ನೇಡು ಐತೆ 150 ಸಬ್ಸ್ಕ್ರೈಬ್ ಆಗೋಕ್ಕೆ. ಎಷ್ಟು ಒಂದು ತಿಂಗಾಯಿತು ಗೈಸ್. 140ರಲ್ಲಿ ಐತೆ, 146ರಲ್ಲಿ. ಈಗ ನೆನ್ನೆ ಒಂದು 2 ಬತ್ತು, ಇವತ್ತು ಹಂಗೆ ಒಂದು 2 ಮಾಡಿಸ್ಬಿಟ್ಟು ಜಲ್ದಿ. ಓಕೆನಾ, ನಾವು ಕೂಡ ಜಲ್ದಿ 1K ಕಂಪ್ಲೀಟ್ ಮಾಡೋಣ ಫಸ್ಟ್. ಇನ್ನೂ 150 ಕಂಪ್ಲೀಟ್ ಆಗಿಲ್ಲ. 1K ಹಂಗೆ ಕಂಪ್ಲೀಟ್ ಮಾಡೋಣ ಹೇಳಿ. ನಿಮ್ಮ ಸಪೋರ್ಟ್ ಇದ್ರೆ ನಾಳೆನೇ ಕಂಪ್ಲೀಟ್ ಮಾಡಿಸ್ಬೋದು. ಓಕೆನಾ. ಓಕೆ, ಇಷ್ಟು ಹೇಳ್ತಾ ಬಸ್ ಮೋಡ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್.
ಗೈಸ್, ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ KSRTC ಟಾಟಾ MG BS4 V1 ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಹೇಗೆ ಡೌನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇರುವಂಥದ್ದು. ಪಾಸ್ವರ್ಡು ಇಲ್ಲಿ ಯಾರ ಮೇಲೆ ಕೈತಲ್ಲ ಈತ ತೋರಿಸುತ್ತೆ. ಓಕೆ, ನಾವು ವೀಡಿಯೋನ ಪೂರ್ತಿ ನೋಡಿರಿ ಈತ ತೋರಿಸುತ್ತೆ. ಫೋಟೋನೆಲ್ಲ ತಗೊಳ್ಳಿ, ಇಲ್ಲ ಕಾಪಿನೆಲ್ಲ ತಗೊಳ್ಳಿ, ಏನೆಲ್ಲ ಮಾಡಿ ಪಾಸ್ವರ್ಡನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಕೆಳಗಡೆ ಮೋರ್ ಅಂತ ಕಾಣಿಸುತ್ತೆ, ಮೋರ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಬಸ್ ಮೋಡ್ ಮತ್ತು ಲಿವರಿ ಲಿಂಕ್ ಅಂತ ಕಾಣಿಸುತ್ತೆ. ನೀವು ಬಸ್ ಮೋಡ್ ಅಂತ ಕಾಣಿಸುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ, ಸ್ವಲ್ಪ ಓಪನ್ ಆಗುತ್ತೆ. ಓಕೆ ಗೈಸ್, ಓಪನ್ ಆಗಿತ್ತು. ಈಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಲಿವರಿ ಲಿಂಕ್, ಟೆಂಪ್ಲೇಟ್ ಲಿಂಕ್ ಮತ್ತು ಮೋಡ್ ಲಿಂಕ್ ಅಂತ ಕಾಣಿಸುತ್ತೆ. ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈ ಥರ ತೋರಿಸುತ್ತೆ. 20 ಸೆಕೆಂಡ್ ವೆಯ್ಟ್ ಮಾಡಿ. ಓಕೆನಾ ಗೈಸ್, ಇಲ್ಲಿ ವೆಯ್ಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. 20 ಸೆಕೆಂಡ್ ಅಂತ ತೋರಿಸುತ್ತೆ. 1 ನಿಮಿಷನಾರ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು 20 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಜಲ್ದಿ ಬರೋಲ್ಲ. 1 ನಿಮಿಷ ಆದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ, ನೋಡ್ಕೊಳ್ಳಿ ಗೈಸ್. ಕಂಟಿನ್ಯೂ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಬಂದಮೇಲೆ ಸ್ಕ್ರೋಲ್ ಡೌನ್ ಮಾಡಿ, ಸ್ವಲ್ಪ ಇಲ್ಲಿ ಕೆಳಗಡೆ ಲಾಸ್ಟ್ ಬಂದ್ಬಿಡಿ, ಪೂರ್ತಿ ಕಂಟಿನ್ಯೂ ಅಂತ ಕಾಣಿಸುತ್ತೆ. ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ಪೇಜ್ಗೆ ಕರ್ಕೋಗುತ್ತೆ. ಇಲ್ಲಿ ವೆರಿಫೈ ಐತೆ, ವೆರಿಫೈ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ. ವೆರಿಫೈ ಆಗಲಿಲ್ಲ ಅಂದರೆ ಇಲ್ಲಿ ಬಾಕ್ಸ್ ಕಾಣಿಸುತ್ತೆ, ಇಲ್ಲಿ ನೀವೇ ಕ್ಲಿಕ್ ಮಾಡಿ ವೆರಿಫೈ ಆಗಿಬಿಟ್ಟು ಇನ್ನೊಂದು ಪೇಜ್ಗೆ ಕರ್ಕೋಗುತ್ತೆ. ಓಕೆನಾ. ನೋಡಿ, ಇಲ್ಲಿ ವೆರಿಫೈ ಆಯಿತು. ಇನ್ನೊಂದು ಪೇಜ್ಗೆ ಕರ್ಕೋಗ್ತಾ ಇದೆ. ಇಲ್ಲಿ 20 ಸೆಕೆಂಡ್ ವೆಯ್ಟ್ ಮಾಡಿ. 20 ಸೆಕೆಂಡ್, ಒಂದು 15 ಸೆಕೆಂಡ್ ವೆಯ್ಟ್ ಮಾಡಿ, ಬಂದುಬಿಡುತ್ತೆ. ಓಕೆನಾ ನಿಮ್ಮ ಲಿಂಕು. ಈ ಒಂದು ವಿಡಿಯೋನ ನಾನು ವಿಡಿಯೋ ರಿಲೀಸ್ ಆದಷ್ಟೇ ಬಸ್ಸನ್ನು ಡೌನ್ ಮಾಡಿಕೊಂಡು ರಿವ್ಯೂ ಮಾಡಿದ್ದೆ. ಆದರೆ ಈ ಒಂದು ವಿಡಿಯೋ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ಓಕೆನಾ. ಒಂದು 3-4 ದಿನ ಆಗೈತೆ ಬಸ್ ರಿಲೀಸ್ ಆಗಿ. ಈಗ ನಾನು ಮಾಡ್ತಾಯಿದ್ದೀನಿ. ನೋಡಿ, ಗೆಟ್ ಲಿಂಕ್ ಅಂತ ಬಂತು, ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಸ್ಕ್ರೋಲ್ ಡೌನ್ ಮಾಡಿ, ಗೆಟ್ ಲಿಂಕ್ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದಮೇಲೆ ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ಪೇಜ್ಗೆ ಕರ್ಕೋಗುತ್ತೆ. ಇಲ್ಲಿ ವೆರಿಫೈ ಆಗುತ್ತೆ. ಓಕೆನಾ. ನೋಡ್ತಾ ಇರ್ಬೋದು, ವೆರಿಫೈ ಆಗ್ತಾಯಿದೆ. ವೆರಿಫೈ ಆಯಿತು. ಇನ್ನೊಂದು ಪೇಜ್ಗೆ ಕರ್ಕೋಗುತ್ತೆ. ತಿರ್ಗಾ ಇಲ್ಲಿ ಒಂದು 20 ಸೆಕೆಂಡ್ ವೆಯ್ಟ್ ಮಾಡಿ. ಇಲ್ಲಿ ಕಂಟಿನ್ಯೂ ಅಂತ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆನಾ ನೀವು. ಓಕೆ, ನೋಡ್ತಾ ಇರ್ಬೋದು, ಇಲ್ಲಿ ಕಂಟಿನ್ಯೂ ಅಂತ ಬಂದಿದೆ, ಕಾಣಿಸ್ತಾ ಇರ್ಬೋದು. ಈಗ ಸ್ಕ್ರೋಲ್ ಮಾಡಿ, ಕಂಟಿನ್ಯೂ ಅಂತ ಬರುತ್ತೆ. ಇನ್ನೊಂದು ಸಲ ಕ್ಲಿಕ್ ಮಾಡಿ, ಇಲ್ಲಿ ಹಿಂದಿಲಿ ಕ್ಲೋಸ್ ಅಂತ ಬರೆದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಪೇಜ್ಗೆ ಬರುತ್ತೆ. ಇಲ್ಲಿ ವೈಟ್ ಐತಲ್ಲ, ಇದು ಹೋಗೋವರೆಗೂ ಕಾಯಿರಿ. ಓಕೆನಾ. ಇಂಟು ಅಂತ ತೋರಿಸುತ್ತೆ. ಇದನ್ನು ಏನು ಕ್ಲಿಕ್ ಮಾಡೋಕ್ಕೋಗ್ಬೇಡಿ ನೀವು. ಇದು ಅನ್ಲಾಕ್ ಆಗೋವರೆಗೂ ವೆಯ್ಟ್ ಮಾಡಿ. ಓಕೆ, ಅದಾಯಿತು. ಇಲ್ಲೋ ಅದು ಹೋದ್ಮೇಲೆ ಇಲ್ಲಿ 15 ಸೆಕೆಂಡು ವೆಯ್ಟ್ ಮಾಡಿ ಅಂತ ಬರುತ್ತೆ. ಅನ್ಲಾಕ್ ಯುವರ್ ಲಿಂಕ್ ಅಂತ 15 ಸೆಕೆಂಡ್ ಆದಮೇಲೆ ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಅಂತ ಬಂದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲೇ ಲೆಫ್ಟ್ ಸೈಡಲ್ಲಿ ಕಂಟಿನ್ಯೂ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿ. ಪ್ಲೀಸ್ ಒಂದು ವೆಯ್ಟ್ ಅಂತ ಕಾಣಿಸುತ್ತೆ ನೋಡಿ, ಇಲ್ಲಿ ವೆಯ್ಟ್ ಮಾಡಿ ಒಂದು 5 ಸೆಕೆಂಡು. ಇಲ್ಲಿ ಗೆಟ್ ಲಿಂಕ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಶೇರ್ ಕರ್ಕೊಬರುತ್ತೆ. ಇಲ್ಲಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ವಿಡಿಯೋದ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ತಿರ್ಗಿ ಡೌನ್ಲೋಡ್ ಅಂತ ಕಾಣಿಸುತ್ತೆ, ಕಾಣಿಸ್ತಾ ಇರ್ಬೋದು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ 1-2-3 ಸಲ ಮಾಡಿ, ಇಲ್ಲಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನೋಡ್ತಾ ಇರ್ಬೋದು, ಇಲ್ಲಿ 11.13 MB ಡೌನ್ಲೋಡ್ ಆಗಬೇಕು. 1 MB ಕಡಿಮೆ ಆದರೂ ಬರೋಲ್ಲ. ಓಕೆನಾ ಇದು. ಓಕೆ ಗೈಸ್, ಈಗ ಈ ಒಂದು ಮೋಡ್ಗೆ ಲಿವರಿ ಡೌನ್ ಮಾಡಬೇಕು. ಲಿವರಿ ಹೇಗೆ ಅಂದರೆ, ನಾನು ಕೊಟ್ಟಿದ್ದೆನಲ್ಲ ವಿಡಿಯೋ ಲಿಂಕು, ಅದನ್ನು ಕ್ಲಿಕ್ ಮಾಡಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ನೀವು ಡೌನ್ ಮಾಡೋದ್ರಲ್ಲ ಅದೇ ಒಂದು ವಿಡಿಯೋ ಲಿಂಕ್ ಆಗುತ್ತೆ. ಓಕೆನಾ ಇದು. ಇಲ್ಲಿ ಲಿವರಿ ಲಿಂಕ್ ಅಂತ ಕಾಣಿಸುತ್ತೆ, ಮೊದಲೇ ಹೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಶೇರ್ ಮೂಡ್ಸ್ ಮೂಲಕ ತುಂಬ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ನೋಡಿ, ಸ್ವಲ್ಪ ಇಲ್ಲಿ ವೆಯ್ಟ್ ಮಾಡಿ. ಈ ಥರ ಬರುತ್ತೆ. ಇಲ್ಲಿ ಲಿವರಿ ಲಿಂಕ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಒಂದು 6 ಸೆಕೆಂಡ್ ವೆಯ್ಟ್ ಮಾಡಿ. 6 ಸೆಕೆಂಡ್ ಆದಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ, ನೋಡ್ತಿರ್ಬೋದು, ಕಾಣಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ತಿರ್ಗಿ ಡೌನ್ಲೋಡ್ ಅಂತ ಕಾಣಿಸುತ್ತೆ, ಕಾಣಿಸ್ತಾ ಇರ್ಬೋದು.
ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಡೌನ್ಲೋಡ್ ಆಯಿತು. 803 KB ಇರುವಂಥದ್ದು. ಓಕೆನಾ, ಈಗ ಜೆಡ್ ಆ್ಯಚರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಕೆ ಗೈಸ್, ನಾನು ಮುಂಚೆನೇ ಹೇಳ್ಬೇಕಾಗಿತ್ತು. ಏನಂದರೆ ಈ ಒಂದು KSRTC ಟಾಟಾ MG ಬಸ್ ಗೇಮನ್ನು ನೀವು ನಿಮ್ಮ ಮೊಬೈಲಲ್ಲಿ ಆಡಬೇಕಂದ್ರೆ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು ಮತ್ತು ಜೆಡ್ ಆ್ಯಚರ್ ಆ್ಯಪ್ ಇರಬೇಕು ಅಂತ ಇವೆರಡು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ್ಮೇಲೆ ಜೆಡ್ ಆ್ಯಚರ್ ಆ್ಯಪನ್ನು ಓಪನ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ T1 ಜಿಪ್ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡು ಆ ಒಂದು ವಿಡಿಯೋದಲ್ಲಿ ಇರುತ್ತೆ. ಆ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಓಕೆನಾ, ಈಗ ನಾನು ಪಾಸ್ವರ್ಡನ್ನು ಹಾಕಿದ್ದೀನಿ. ಈಗ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ T1 ಬಸ್ ಸೀಡ್ ಮೋಡ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಟ್ ಆಪ್ಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸಿದ್ರ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಬಸ್ ಸೀಡ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರೀನ್ ಕಲರಲ್ಲಿ ಒಂದು ಬಟನ್ ಕಾಣಿಸ್ತೈತೆ, ಇದನ್ನು ನೋಡ್ತಿರ್ಬೋದು. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ. ಈ ಥರ ಬಂದರೆ ಇಲ್ಲಿ ನಿಮ್ಮ ಒಂದು ಮೋಡು ಆ್ಯಡ್ ಆಗಿರುತ್ತೆ. ಓಕೆನಾ, ಈಗ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿ. ಓಕೆ ನೋಡಿ, ಓಪನ್ ಮಾಡ್ತಾ ಇದ್ದೀನಿ ನಾನು ಬಸ್ ಗೇಮನ್ನು. ಬಸ್ಸು ಗೇಮ್ ಓಪನ್ ಆದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. 2 ಡಾಟ್ ಕಾಣಿಸುತ್ತೆ, ರೈಟಲ್ಲೊಂದು ಲೆಫ್ಟಲ್ಲೊಂದು. ಲೆಫ್ಟಲ್ಲಿರೋ ಡಾಟನ್ನು ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ KSRTC ಗೇಮ್ ಬಂದಿರುತ್ತೆ. ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. ಯೂಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲಲ್ಲಿ ಈ ಥರ ಬಂದಿರಲ್ಲ. ಯಾಕೆ ಬ್ರೋ ಅಂತ ಕೇಳಿದ್ರೆ, ಇಲ್ಲಿ ವೈಟ್ ಕಲರ್ ಬಂದಿರುತ್ತೆ. ನಿಮ್ಮೊಂದು ಮೋಡ್ಗೆ ನೀವು ಇಲ್ಲಿ ಬೇರೆನ ಇನ್ನೂ ಪ್ಲೇ ಮಾಡಿರಲ್ಲ. ಓಕೆನಾ, ಇಲ್ಲಿ ಪೈಂಟ್ ಸಿಂಬಲ್ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಸೇಕಾಯ್ತಿದೆ ಈಗ ಸ್ವಲ್ಪ. ಬ್ರೌಸರ್ಲಿ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಮ್ಯಾನೇಜ್ ಮೇಲೆ ಒತ್ತಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಿಕ್ಸಾರ್ಟ್ ಅಂತ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ 2 ಇದೆ. ನಾನು 2 ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ 1 ಅಂತ ಬಂದಿದೆ. ಇಲ್ಲಿ ಇನ್ನೊಂದು ಆಮೇಲೆ ಏನು ಬಂದಿರಲಿಲ್ಲ, ಹಂಗೆ ಕಾಣಿಸುತ್ತೆ. ಈಗ ಸ್ವಲ್ಪ ಬ್ಲರ್ ಆಗ್ತಿದೆ, ಕಾಣಿಸ್ತಾ ಇರ್ಬೋದು. ಓಕೆನಾ, ಇಲ್ಲಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ, ನೋಡ್ಕೊಬಿಡ್ರಿ. ಇಲ್ಲಿ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ನೀವು ಮೊದಲು ಡೌನ್ ಮಾಡಿದಾಗ ಕಲರ್ ರಚನೆ ಅಂತ ಬಂದಿರಲ್ಲ, ಮತ್ತು ರೂಟ್ ಬೋರ್ಡ್ ಬಂದಿರಲ್ಲ, ಯಾವ ಬಂದಿರಲ್ಲ. ಓಕೆನಾ, ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಸು ನೇರ ಕೊಡಿ, ಫ್ರೀ ನೇರ ಒತ್ತಿ. ಇಲ್ಲಿ ಸದ್ಯಕ್ಕೆ ನನ್ನ ಹತ್ರ 15,000 ಕಾಯಿನ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಫ್ರೀ ಅನ್ನೋದನ್ನೇ ಕ್ಲಿಕ್ ಮಾಡ್ತೀನಿ. ಈಗ ನೀವು ಫ್ರೀ ಆ್ಯಡ್ಸ್ ನೋಡಾದ್ಮೇಲೆ ಈ ಥರ ಕಾಣಿಸುತ್ತೆ. ಇಲ್ಲಿ ಬ್ಲೂ ಕಲರಲ್ಲಿ ಒಂದು ಬಟನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇದು ನಿಮ್ಮ ಹೋಮ್ ಪೇಜಲ್ಲಿ ನಿಮ್ಮ KSRTC MG ಟಾಟಾ ಮೋಡ್ ಬಂದಿರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು, ಹಾಗೆ 150 ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಮಾಡಿಸಿದ್ದೀರಾ. ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸ್ತಾ, ನೆಕ್ಸ್ಟು 200 ಸಬ್ಸ್ಕ್ರೈಬರ್ಸ್ನು ಕೂಡ ಕಂಪ್ಲೀಟ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಗೈಸ್.